ಬಿಸಿಲಿನ ದಾಹದಿಂದ ಬಾಯಾರಿಗೊಂಡು ಬಂದಿರುವಂತ ಸ್ವಲ್ಪ ಜಲವನ್ನು ತರುವಂತವಳ ನಮ್ಮನಾದ ಕೀಚಕಾತ್ರಣಿ ಅಕ್ಕಯ್ಯ, ಬಿಸಿಲಿನ ದಾಹದಿಂದ ಬಾಯಾರಿಗೊಂಡು ಬಂದೆನೆಂದು ಹೇಳಿದೆಯಲ್ಲ. ಈ ಸಭಾ ಮುಂಭಾಗದೊಳ ನಿಂತಿರುವ ಚಂದ್ರ ಬಿಂಬವದನೆಯೋ ಚಂದ್ರನೇ ಕಳಂಕ ಉಂಟು, ಆದರೆ ಈ ಮಗದಲ್ಲಿ ಚಂದ್ರನಿಗಿಂತ ಮಿಗಿಲಾದ ಕಳಂಕ ಉಂಟು. ಏನ ಚಕ್ರ ವಾತತ್ರಯಗಳು ಈ ಸ್ವರ್ಣಮಣಿಯ ಕುಂಭ ಕುಚಂಗಳ ಎಷ್ಟು ಶೋಭಾಯಮಾನವಾಗಿ ಅಕ್ಕಯ್ಯ, ನಿನ್ನ ವಾಂಭೋಗದೋಳ ಇದ್ದ ಸಭಜನದ ಮಧ್ಯದೋಳ ಸಮಸ್ತ ನಕ್ಷತ್ರ ಮಂಡಲದೋಳ ಎದ್ದು ಕಾಣುತ್ತಿರುವ ರೋಹಿಣಿಯಂತೆ ಮಿಂಚಿನೋಳಪುಟ ಹಾಕಿದ ಬಂಗಾರ ಕಂಬಿಯಂತೆ ಮಾರನ ಮುಂಗೈಗೆ ಅರಗಿಣಿಯಂತೆ ಪ್ರತಿಫಲ ದ್ರವ ಈ ಸುಂದರ ಸ್ತ್ರೀಯಾದಾರು. ಜಾಗೃತಿಯಿಂದ ಬೇಳಿ ಎನ್ನ ಮನಸ್ಸು ಸಂತೋಷ ಪಡಿಸಮ್ಮ. ಅಕ್ಕಯ್ಯ, ಇವಳು ಯಾರೆಂದು ಕೇಳಿದೆಯಾ? ಹೌದಕ್ಕಯ್ಯ, ಇವಳ ವಿಚಾರ ತಿಳಿದುಕೊಳ್ಳಬೇಕಿದ್ದೆಯಾ? ತಿಳಿದುಕೊಳ್ಳಬೇಕಕ್ಕಯ್ಯ. ಇವಳ ವಿಚಾರ ತಿಳಿಸಲೇಬೇಕಲ್ಲವೇ? ತಿಳಿಸಲೇಬೇಕಕ್ಕಯ್ಯ. ನೀನು ಕೇಳುವೆಯಾ? ಹೌದಕ್ಕಯ್ಯ. ಕೇಳದೆ ಹೋಗುವುದಿಲ್ಲವೇ? ಅಕ್ಕಯ್ಯ, ಕೇಳದೆ ಹೋಗುವುದಿಲ್ಲವೇ ವಿಚಾರ? ಎಷ್ಟು ಮಾತ್ರಕ್ಕೆ ಹೋಗುವುದಿಲ್ಲ ಅಕ್ಕಯ್ಯ. ಕೀಚಕೇಂದ್ರ ಇವಳು ಯಾರೆಂದು ಕೇಳಿದೆಯಲ್ಲ? ಹೌದಕ್ಕಯ್ಯ. ಇವಳ ವಿಚಾರ ತಿಳಿದುಕೊಳ್ಳಬೇಕಲ್ಲವೇ? ಹೌದಕ್ಕಯ್ಯ. ಹೇಳಲೇ? ಹೇಳಕ್ಕಯ್ಯ. ತಮ್ಮನೇ ಅಕ್ಕಯ್ಯ, ನಮ್ಮ ಮನೆಯ